ಇನ್ನು ಬೆಂಗಳೂರಿನಲ್ಲಿ ನಾಳೆ ಎಸ್.ಎಂ. ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಆಗುತ್ತೆ. ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆ ಸಂಪರ್ಕ ಕಲ್ಪಿಸುವಂತ ಈ ದಶಪಥ ರಸ್ತೆಗೆ ನಾಳೆ ಚಾಲನೆ ಸಿಗುತ್ತೆ, ಲೋಕಾರ್ಪಣೆ. ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಹೋಗ್ಬೋದು. ಸಂಪರ್ಕ ಕಲ್ಪಿಸುವಂತ ದಶಪಥ ರಸ್ತೆ 1 ಗಂಟೆ ಪ್ರಯಾಣ ಈಗ ಕೇವಲ 15 ನಿಮಿಷಕ್ಕೆ ಇಳಿಕೆಯಾಗಿದೆ. ರಸ್ತೆಯಲ್ಲಿ ಟೋಲ್ ಇಲ್ಲ. 10 ಕಿಲೋಮೀಟರ್ ಸೈಕಲ್ ಪಥ ನಿರ್ಮಾಣ ಆಗಿದೆ. ಹೈಟೆಕ್ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ಸರ್ವಿಸ್ ರಸ್ತೆಯೂ ಕೂಡ ಆಧುನೀಕರಣ ಮಾಡಲಾಗಿದೆ. 631 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ದಶಪಥ ರಸ್ತೆ. ಎಸ್.ಎಂ. ಕೃಷ್ಣ ಅವರ ಹೆಸರನ್ನ ಈ ರಸ್ತೆಗಿಡಲಾಗಿದೆ. ನೋಡ್ತಾ ಇದ್ದೀರಾ ನೋಡಿ, ಕೆಂಪೇಗೌಡ ಜಯಂತಿ ಇದೆ. ಹಾಗಾಗಿ ಮೈಸೂರು ರೋಡಿಂದ ಮಾಗಡಿ ರಸ್ತೆ, ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ನೀವು ಆರಾಮಾಗಿ ಹೋಗಿ ಬರ್ಬೋದು. ಪಕ್ಕದಲ್ಲಿ ನೈಸ್ ರೋಡ್ ಇದೆ, ಅದಕ್ಕೆ ನೀವು ಟೋಲ್ ಕಟ್ಟಬೇಕು. ಈ ರಸ್ತೆಗೆ ಯಾವುದೇ ಟೋಲ್ ಇಲ್ಲ. ಕೇವಲ 15 ನಿಮಿಷದಲ್ಲಿ ನೀವು ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಬರಬಹುದು, ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆಗೆ ಬರ್ಬೋದು. ಕಡಬಗೆರೆ ಕ್ರಾಸ್, ಇಲ್ಲಿ ಕೆಂಗೇರಿಯ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ ನೀವು ಈ ಕಡೆಯಿಂದ ಹೋದರೆ ಆ ಕಡೆ ಕಡಬಗೆರೆ ಕ್ರಾಸ್ ಹತ್ರ ಸಿಗುತ್ತೆ. ಮತ್ತೆ ಕಡಬಗೆರೆ ಕ್ರಾಸಿಂದ ಆ ಕಡೆ ಹೊರಟ್ರೆ ನೀವು ಆರಾಮಾಗಿ ಮೈಸೂರು ರಸ್ತೆಗೆ ಲಿಂಕನ್ನು ಪಡ್ಕೊಳ್ಬೋದು. ನಾಳೆ ಅದ್ದೂರಿಯಾಗಿ ಚಾಲನೆ ಸಿಗುತ್ತೆ, ಉದ್ಘಾಟನೆ ಕೂಡ ಆಗುತ್ತೆ, ಲೋಕಾರ್ಪಣೆ ಆಗುತ್ತೆ. ನೀವು ಈಗಾಗಲೇ ಎಲ್ಲ ರೀತಿಯಲ್ಲೂ ರಸ್ತೆಯನ್ನು ರೆಡಿ ಮಾಡಲಾಗಿದೆ. ಏನು ದೀಪಾಲಂಕಾರಗಳಿಂದ ರಸ್ತೆಯುದ್ದಕ್ಕೂ ಕೂಡ ಅಲಂಕಾರವನ್ನು ಮಾಡಲಾಗಿರುವಂಥದ್ದು. 9 ಬಡಾವಣೆಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆ ಇದಾಗಿದೆ. ನೀನು ಕೆಂಗೇರಿ ಉಪನಗರ ಆಗಿರ್ಬೋದು, ಅಂಜನನಗರ ಆ ಭಾಗದಲ್ಲಿ ಮಾಗಡಿ ರೋಡು, ಈ ಭಾಗದಲ್ಲಿ ಎಲ್ಲ ಕಡೆ ಈ ರಸ್ತೆ ತುಂಬ ಬಹುಮುಖ್ಯವಾಗಿದೆ. 1 ಗಂಟೆ ಸಂಚಾರ ಬೇರೆ ಕಡೆ ಹೋದರೆ, ಈ ರಸ್ತೆಗೆ ಹೋದರೆ ಕೇವಲ 15 ನಿಮಿಷದಲ್ಲಿ ಪ್ರಯಾಣವನ್ನು ಮಾಡಬಹುದಾಗಿದೆ. ಹೊಸ ಎಸ್.ಎಂ. ಕೃಷ್ಣ ದಶಪಥ ರಸ್ತೆಯಲ್ಲಿ ಯಾವುದೇ ಟೋಲ್ ಇಲ್ಲ. ಈ ರಸ್ತೆ ಕಂಬಿಪುರ, ಕೊಮಘಟ್ಟ, ಕೆಂಚನಪುರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುತ್ತೆ. ಮಾಗಡಿ, ಮೈಸೂರು, ಹಾಸನ, ಕುಣಿಗಲ್ಲು, ಮಂಡ್ಯ, ರಾಮನಗರ ಈ ಪರಸ್ಥಳದಿಂದ ಬೆಂಗಳೂರಿಗೆ ಬರುವಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಈ ರಸ್ತೆ. ಈ ರಸ್ತೆ ಹೈಟೆಕ್ ರಸ್ತೆ ಮಾಡಿದ್ದಾರೆ. 3 ಪ್ರಮುಖ ಅಂಡರ್ ಪಾಸ್ಗಳಿದ್ದಾವೆ, 11 ಸೇತುವೆಗಳಿದ್ದಾವೆ, 270 ಮೀಟರ್ ಸುರಂಗ ಮಾರ್ಗ ಇದೆ, 10 ಕಿಲೋಮೀಟರ್ ಸೈಕಲ್ ಟ್ರ್ಯಾಕ್ ಕೂಡ ಇದೆ. ಹಾಗಾಗಿ ನಾಳೆ ಉದ್ಘಾಟನೆ ಆಗ್ತಾ ಇರುವಂಥ ಎಸ್.ಎಂ. ಕೃಷ್ಣ ದಶಪಥ ರಸ್ತೆಗೆ ಸಜ್ಜಾಗಿದೆ.